ಮೇರೆ ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಇವತ್ತು ನಲಿಕಲಿ ಇಂಗ್ಲೀಷ್ ENK ಸೆಗ್ಮೆಂಟ್ಸನ್ನು ಯಾವ ರೀತಿ ನಾವು ನಿರ್ವಹಣೆಯನ್ನು ಮಾಡಬೇಕು LN ಮತ್ತು Sನಲ್ಲಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಸ್ನೇಹಿತರು ಕೇಳಿರ್ತಾರೆ. ಅವರಿಗೋಸ್ಕರ ಈ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ENKನಲ್ಲಿ ನಾವು ಏನು ಕರಿಕ್ಯುಲಮ್ ಇದೆ ಆ ಟೋಟಲ್ ಕರಿಕ್ಯುಲಮನ್ನು 2 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡಿದ್ದೀವಿ. ಫಸ್ಟ್ ಪಾರ್ಟ್ ಈಸ್ L&S ಅಂತೇಳಿ ನಾವು ಕರಿತೀವಿ, ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕರಿಕ್ಯುಲಮ್. ಇದನ್ನು ಸ್ಟ್ಯಾಂಡರ್ಡ್ ಆಗಿ ನಾವು ಓರಲ್ ಕರಿಕ್ಯುಲಮ್ ಅಂತೇಳಿ ನಾವು ಕರಿತಾ ಇದ್ವಿ. ಇನ್ನು ಸೆಕೆಂಡ್ ಪಾರ್ಟನ್ನು ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮ್ ಅಂತೇಳಿ ಕರಿತೀವಿ. ಇದನ್ನು ಓವರಾಲ್ ಆಗಿ ರಿಟರ್ನ್ ಕರಿಕ್ಯುಲಮ್ ಅಂತೇಳಿ ನಾವು ಗುರುತಿಸಿದ್ದೀವಿ. ನಮ್ಮ ಒಂದು ENK 80 ಪೀರಿಯಡ್ಸ್ ಏನು ಒಂದು ಅವಧಿ ಇರುತ್ತೆ, 80 ನಿಮಿಷದ ಒಂದು ಅವಧಿ. ಈ 80 ನಿಮಿಷದ ಅವಧಿಯನ್ನು ನಿರ್ವಹಣೆಯನ್ನು ಮಾಡುವಾಗ ಫಸ್ಟ್ 40 ಮಿನಿಟ್ಸ್ ಏನಿದೆ ಅದನ್ನು L&Sಗೆ ನಾವು ಬಳಸ್ಕೋಬೇಕಾಗುತ್ತೆ. ಇನ್ನು ಸೆಕೆಂಡ್ 40 ಮಿನಿಟ್ಸ್ ಏನಿದೆ ಇದನ್ನು ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮ್ಗೆ ನಾವು ಬಳಸ್ಕೋಬೇಕಾಗುತ್ತೆ. L&S ಕರಿಕ್ಯುಲಮ್ ಏನಿದೆ, ಓರಲ್ ಕರಿಕ್ಯುಲಮ್ ಏನಿದೆ, ಇದನ್ನು ನಾವು ಮಾಸ್ ಕರಿಕ್ಯುಲಮ್ ಅಥವಾ ಮಾಸ್ ಕ್ಲಾಸ್ ಅಂತೇಳಿ ಕರಿತೀವಿ. ಇದು ಆ ಅವಧಿಯಲ್ಲಿ ತರಗತಿ ಕೋಣೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಾಮೂಹಿಕವಾಗಿ ನಡೀತಕ್ಕಂಥ ಒಂದು ಕರಿಕ್ಯುಲಮ್ನ ಒಂದು ಸೆಗ್ಮೆಂಟ್ಸ್ಗಳು ಆಗಿರ್ತವೆ. ಅದು L&Sಗೆ ಸಂಬಂಧಪಟ್ಟಿರ್ತಕ್ಕಂಥವು. ಇನ್ನು ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮಲ್ಲಿರ್ತಕ್ಕಂಥ ಏನು 40 ಮಿನಿಟ್ಸ್ ಏನು ಇರುತ್ತೆ, ಇದು ತಟ್ಟೆ ಪ್ರೊಸೆಸ್ಸಲ್ಲಿ ನಡೀತಕ್ಕಂಥದ್ದು 40 ಮಿನಿಟ್ಸು. ಈಗ ನಾನು L&S ಸೆಗ್ಮೆಂಟು ಏನು 7 ಸೆಗ್ಮೆಂಟ್ಸ್ ಇದೆ, ಆ 7 ಸೆಗ್ಮೆಂಟ್ಸನ್ನು ನಾನು ನಿಮಗೆ ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಈಗಾಗಲೇ ತಾವು ನೋಡಿದ್ದೀರಾ 7 ಸೆಗ್ಮೆಂಟ್ಸನ್ನು ಯಾವ ರೀತಿ ಕಾರ್ಡ್ಸ್ ಇದೆ ಅಂತಕ್ಕಂಥದ್ದು. 1 to 5th 50 ಕಾರ್ಡ್ಸ್ಗಳಿದೆ, 1ರಿಂದ 50 ತನಕ ಕಾರ್ಡ್ಗಳಿದೆ. ಇವನ್ನ ಟೀಚರ್ಸ್ ಕಾರ್ಡ್ ಅಂತೇಳಿ ಕರಿತೀವಿ. ಇದನ್ನು ಟೀಚರ್ಸು ರೆಫರನ್ನು ಮಾಡಬೇಕಾಗುತ್ತೆ ಆ್ಯಕ್ಟಿವಿಟೀಸ್ನ ಮಾಡಬೇಕಾದ್ರೆ. ಈಚ್ ಮೈಲ್ ಸ್ಟೋನ್ ಇದೆ, ಈಚ್ ಮೈಲ್ ಸ್ಟೋನಲ್ಲೂ ಕೂಡ 7 ಸೆಗ್ಮೆಂಟ್ಸು ಬರ್ತವೆ ಅಂತಕ್ಕಂಥದ್ದು ನಮ್ಮ ಟೀಚರ್ ಅವರ ಗಮನದಲ್ಲಿ ಇರಬೇಕು. ಒಂದು. ಎರಡನೇದು, ಆ್ಯಕ್ಟಿವಿಟೀಸ್ನ ಸೆಗ್ಮೆಂಟ್ಸನ್ನು ನಿರ್ವಹಣೆಯನ್ನು ಮಾಡುವಾಗ ಕಂಪಲ್ಸರಿ ಟೀಚರ್ಸ್ ಕಾರ್ಡ್ಸನ್ನು ಸ್ಟಡಿಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಏನೆಲ್ಲ ಸೆಗ್ಮೆಂಟ್ಸ್ ಇದೆ ಅಂದರೆ TPR ಆ್ಯಕ್ಟಿವಿಟಿ ಇದೆ, ಆ್ಯಂಡ್ ಪ್ರೆಸೆಂಟೇಷನ್ ಸೆಗ್ಮೆಂಟ್ಸ್ ಇದೆ, ರೈಮ್ಸ್ ಸೆಗ್ಮೆಂಟ್ಸ್ ಇದೆ, ಆ್ಯಂಡ್ ದೆನ್ ಲಾಂಗ್ವೇಜ್ ಗೇಮ್ ಸೆಗ್ಮೆಂಟ್ಸ್ ಇದೆ, ಕಾನ್ವರ್ಜೇಷನ್ ಸರ್ಕಲ್ಸ್ ಇದೆ, ಆಮೇಲೆ ಸ್ಟೋರಿ ಟೆಲ್ಲಿಂಗ್ ಇದೆ, ಆಮೇಲೆ ಇವ್ಯಾಲ್ಯೂಷನ್ ಸೆಗ್ಮೆಂಟ್ ಅಂತಕ್ಕಂಥದ್ದು ಇದೆ. ಈ ರೀತಿ 7 ಸೆಗ್ಮೆಂಟ್ಗಳನ್ನು ನಾವು ನೋಡ್ಬೋದು. TPR ಸೆಗ್ಮೆಂಟ್ಸು, ಪ್ರೆಸೆಂಟೇಷನ್ ಸೆಗ್ಮೆಂಟ್ಸು, ಆ್ಯಂಡ್ ದೆನ್ ರೈಮ್ ಸೆಗ್ಮೆಂಟು, ಲಾಂಗ್ವೇಜ್ ಗೇಮ್ ಸೆಗ್ಮೆಂಟ್ಸು, ಕಾನ್ವರ್ಸೇಷನ್ ಸೆಗ್ಮೆಂಟ್ಸು, ಆಮೇಲೆ ಸ್ಟೋರಿ ಟೆಲ್ಲಿಂಗ್ ಸೆಗ್ಮೆಂಟ್ಸು, ಆ್ಯಂಡ್ ದೆನ್ ಇವ್ಯಾಲ್ಯೂಷನ್ ಸೆಗ್ಮೆಂಟ್ಸ್ ಏನಿದೆ ಇವೆಲ್ಲವೂ ಕೂಡ ಒಂದೇ ಮೈಲ್ ಸ್ಟೋನಲ್ಲಿ, ಮೊದಲನೇ ಮೈಲ್ ಸ್ಟೋನಲ್ಲಿ ರಿಪೀಟ್ ಆಗ್ತವೆ, ಎರಡನೇ ಮೈಲ್ ಸ್ಟೋನಲ್ಲೂ ಕೂಡ ಇರುತ್ತೆ. ಅಪ್ ಟು ಏನು ಮೈಲ್ ಸ್ಟೋನನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಆ ಎಲ್ಲ ಮೈಲ್ ಸ್ಟೋನಲ್ಲೂ ಕೂಡ ಇವು ಇರ್ತವೆ ಅಂತಕ್ಕಂಥದ್ದು ನಮ್ಮ ಟೀಚರ್ ಅವರ ಗಮನದಲ್ಲಿ ಇರಬೇಕು. ಸೊ ಇದನ್ನು ಡೇ ಬೈ ಡೇ ನಾವು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನಿಮ್ಮ ಒಂದು ಪ್ರಶ್ನೆ. ಈಗ ನೋಡಿ, ನಮಗೆ L&S ಸೆಗ್ಮೆಂಟ್ ಕರಿಕ್ಯುಲಮಿಗೆ ಫಸ್ಟ್ 40 ಮಿನಿಟ್ಸನ್ನು ಯೂಸ್ ಮಾಡೋದಕ್ಕೆ ಹೇಳಿದ್ದೀವಿ. ಈ ಫಸ್ಟ್ 40 ಮಿನಿಟ್ಸನ್ನು ಯೂಸನ್ನು ಮಾಡುವಾಗ ನಾವು ಯಾವ ರೀತಿಯನ್ನು ಮಾಡಬೇಕಪ್ಪ ಅಂತೇಳಿದರೆ, ಮೊದಲು ಫಸ್ಟ್ ವೀಕಲ್ಲಿ TPR ಮತ್ತು ರೈಮ್ಸ್ ಸೆಗ್ಮೆಂಟ್ಗೆ ಇರ್ಬೋದು, ಲಾಂಗ್ವೇಜ್ ಗೇಮ್ಸ್ ಸೆಗ್ಮೆಂಟ್ ಇರ್ಬೋದು, ಒಂದು 2ರಿಂದ 3 ಸೆಗ್ಮೆಂಟ್ಸನ್ನು ನೀವು ಏನು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ ಫಸ್ಟ್ ವೀಕಲ್ಲಿ. ಯಾಕೆ ಅಂತೇಳಿದರೆ, ಒಂದು ಸೆಗ್ಮೆಂಟ್ಸನ್ನು ನಾವು ಪ್ರಾಕ್ಟೀಸನ್ನು ಮಾಡಿಸ್ತೀವಿ ಮಕ್ಕಳಿಗೆ ಅಂತೇಳಿದರೆ ಮಿನಿಮಮ್ 5 to 10 ಮಿನಿಟ್ಸು ಬೇಕಾಗುತ್ತೆ. ನಮಗೆ ಪರ್ ಡೇ ಇರ್ತಕ್ಕಂಥದ್ದು ಏನಿದೆ 40 ಮಿನಿಟ್ಸ್ ಸಿಗುತ್ತೆ L&Sಗೆ. ಸೊ 40 ಮಿನಿಟ್ಸನ್ನು ಸಿಗುತ್ತೆ ಅಂದಾಗ ನಾವು ಫಸ್ಟ್ ವೀಕಲ್ಲಿ ನಾವು 4 ಸೆಗ್ಮೆಂಟನ್ನು ತಗೊಂಡ್ರೆ ಸ್ವಲ್ಪ ಮಕ್ಕಳಿಗೆ ಅದನ್ನು ಕಲಿಸ್ತಕ್ಕಂಥದ್ದು ಕಷ್ಟ ಆಗ್ಬೋದು. ಹಾಗಾಗಿ ಫಸ್ಟ್ ವೀಕಲ್ಲಿ 2 ಅಥವಾ 3 ಸೆಗ್ಮೆಂಟನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ 2ನೇ ವೀಕಲ್ಲಿ 4 ಅಥವಾ 5 ಸೆಗ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತಕ್ಕಂಥದ್ದು. ಥರ್ಡ್ ವೀಕಲ್ಲಿ ಮತ್ತೆ ಅದೇ ಸೆಗ್ಮೆಂಟ್ಸನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದು. ಲಾಸ್ಟ್ ಸೆಗ್ಮೆಂಟಲ್ಲಿ
ನಾವು ಉಳಿದಂಥ ಆಕ್ಟಿವಿಟೀಸ್ನ ಅಂದರೆ ಸೆಗ್ಮೆಂಟ್ಸನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಇದು 10 ನಿಮಿಷ ಡಿವೈಡ್ ಮಾಡ್ಕೊಳ್ತಕ್ಕಂಥದ್ದು. ಮುಂದಕ್ಕೆ ಓದೋದಾಗೆ ವೀಕ್ಗಳು ಚೇಂಜಸ್ ಆದಂಗೆ ಬೇರೆ ಬೇರೆ ಸೆಗ್ಮೆಂಟ್ಸ್ಗಳಲ್ಲಿ ಮಿನಿಟ್ಸನ್ನು ಕಮ್ಮಿಯನ್ನು ಮಾಡ್ಕೊತ ಯಾವುದು ಹೊಸ ಸೆಗ್ಮೆಂಟ್ಸ್ ಇರುತ್ತೆ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ನಾವು ಕೊಡ್ತಾ ಹೋಗ್ಬೇಕಾಗುತ್ತೆ. ಈ ರೀತಿ ನಾವು ಟೈಮ್ ಟೇಬಲನ್ನು ಬ್ಯಾಲೆನ್ಸನ್ನು ಮಾಡಿದರೆ 1 ಮಂತಲ್ಲಿ ನಾವು ಏನು 1 ಮೈಲ್ ಸ್ಟೋನು ಪ್ಲಸ್ 7 ಸೆಗ್ಮೆಂಟ್ಸನ್ನು ನಾವು ರೀಚ್ ಆಗಬೇಕು ಅಂತಕ್ಕಂಥದ್ದನ್ನು ಅಂದ್ಕೊಂಡಿರ್ತೀವಿ, ಅದನ್ನು ಖಂಡಿತ ನಾವು ರೀಚ್ ಆಗ್ಬೋದು. ಈ ರೀತಿ 1 ಮಂತಲ್ಲಿ ಮುಗಿದಿರ್ತಕ್ಕಂಥ ಸೆಗ್ಮೆಂಟ್ಸಿಗೆ ಅನುಗುಣವಾಗಿ ಮಗು ಯಾವ ಲರ್ನಿಂಗ್ ಸ್ಟೇಜಲ್ಲಿದೆ ಅಂತಕ್ಕಂಥದ್ದನ್ನು ತಾವು L&S ಲ್ಯಾಡರನ್ನು ನೀಡಲಾಗಿದೆ ಇದೇ ಕರಿಕ್ಯುಲಮಿಗೆ. ಆ ಲ್ಯಾಡರಲ್ಲಿ ಮಂತಲ್ಲಿ 1 ಟೈಮ್ಸ್ ತಾವೇನು ಮಾಡಬೇಕಾಗತ್ತೆ, ಇದಕ್ಕೆ ರೈಟ್ ಮಾರ್ಕ್ಸನ್ನು ಮಕ್ಕಳಿಂದ ಹಾಕಿಸ್ಬೇಕಾಗುತ್ತೆ, ಅಥವಾ ಟೀಚರೇ ಕೂಡ ಹಾಕಿದ್ರು ಕೂಡ ನಡೆಯುತ್ತೆ L&S ಸೆಗ್ಮೆಂಟ್ಗೆ ಮಾತ್ರ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮನ್ನು ಯಾವ ರೀತಿ ಕ್ಲಾಸ್ ರೂಮ್ ಸಿಚುವೇಷನನ್ನು ಹ್ಯಾಂಡಲ್ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಇದಾಗಿತ್ತು L&S ಕರಿಕ್ಯುಲಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ತರಗತಿ ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಜಸ್ಟ್ ಇದು ಬ್ರೀಫ್ ಬರ್ಡ್ ವ್ಯೂ ಅಂತೇಳಿ ತಾವು ಗಮನಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಸೆಗ್ಮೆಂಟ್ಸನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳಿದ್ದಾವೆ, ಅದನ್ನು ವೀಕ್ಷಣೆಯನ್ನು ಮಾಡಿದರೆ ತಮಗೆ ಗೊತ್ತಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದಾಗಿತ್ತು ಸೃಷ್ಟಿ ಸಿಂಚನ ಅರ್ಪಿಸುವ L&Sಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಸೃಷ್ಟಿ ಸಿಂಚನ ಸದಾಕಾಲ ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ಸಂಗೀತ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳನ್ನು ಯೂಟ್ಯೂಬ್ ಚಾನಲಲ್ಲಿ ಬಿತ್ತರಿಸ್ತಾ ಇದೆ. ತಾವೆಲ್ಲರೂ ಕೂಡ ನೋಡಿ ಪ್ರೋತ್ಸಾಹಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತೀನಿ. ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.